ದೈವ ಅಂದ ತಕ್ಷಣ ನನಗೆ ಒಂದು ನೆನಪಾಯಿತು. ಮಂಗಳೂರು ಅಂದ ತಕ್ಷಣ ದೈವ, ಯಾಕಂದರೆ ಅದೊಂದು ದೇವರ ನಾಡು ಅಂತಲೇ ಕರಿಬೋದು. ಸೊ ನೀವು ನಿಮ್ಮೂರಲ್ಲಿ ಜಾತ್ರೆ ನಡೆಯೋ ಟೈಮಲ್ಲಿ ನೀವು ಹುಡ್ತೀರಾ ಐ ಥಿಂಕ್. ಅವಾಗ ನಿಮ್ಮ ತಾಯಿಗೂ ಕೂಡ ಒಂದು ಜಾಬ್ ಇದಾಗುತ್ತೆ ಅಲ್ವಾ? ಎಸ್. ಅದಾದ ನಂತರ ನೀವು ನಿಮ್ಮ ಅಜ್ಜಿ ಮನೇಲಿ ಬೆಳಿತೀರಾ. ಅಜ್ಜಿ ನಿಮ್ಮ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಸೊ ಯಾವ ಮಟ್ಟಕ್ಕೆ ಅಂತಂದರೆ ಅವರೆಲ್ಲರೂ ಹೊರಗೆ ಹೋಗ್ಬೇಕಂದ್ರೆ ಹಂಗ್ಲದಲ್ಲೂ ಕೂಡ ಬಿಟ್ಟು ಹೋಗ್ತಾರೆ, ನೀವು ಹೇಳಿದ ಮಾತು. ಸೊ ನಿಮಗೆ ಹಿಂದಕ್ಕೆ ಹೋಗೋಣ ಅಲ್ಲಿದ್ದು. ಸೊ ಆ ದಿನಗಳು ಹೇಗಿದ್ವು ಅಂತ. ಸರ್ ಅದೇ, ನಾನು ಒಬ್ಳೆ ಮಗಳು. ನನ್ನ ಅಮ್ಮಗೆ ನನ್ನ ಜಾತ್ರೆ ಟೈಮಲ್ಲಿ ಹುಟ್ಟಿರೋದು, ನನ್ನ ಊರ್ ಜಾತ್ರೆ ಅವಾಗ. ಸೊ ಆ ದಿನನೇ ಹುಟ್ಟಿರೋದು ನಾನು. ನನ್ನ ಅಮ್ಮಗೆ ಕೆಲಸ ಅವಾಗ ಬಿಡಕ್ಕೂ ಆಗ್ತಾ ಇರ್ಲಿಲ್ಲ. ಅವಾಗ ಕೆಲಸ ಎಷ್ಟು ಇಂಪಾರ್ಟೆಂಟ್, ಗೌರ್ಮೆಂಟ್ ಜಾಬ್ ಸಿಕ್ಕಿರೋದು ನನ್ನ ಅಮ್ಮಗೆ. ಸೊ ಅದನ್ನ ಬಿಡಕ್ಕೂ ಅಲ್ಲ, ನಾನು ಒಬ್ಳೆ. ಅವಾಗ ಅಪ್ಪ ಕೂಡ ಬೇರೆ ಕಂಟ್ರಿಯಲ್ಲಿ ಇರ್ತಾ ಇದ್ರು. ಸೊ ಎಲ್ಲಿ ಬಿಟ್ಟು ಹೋಗೋದು, ನನ್ನ ಅಮ್ಮ 3-4 ತಿಂಗಳ ಮಗನ ಅಜ್ಜಿ, ನನ್ ದೊಡ್ಡ ಅಂತ ಕರೆಯೋದು. ಸೊ ಅವ್ರು ಸಾಕಿರೋದು, ಅಜ್ಜಿ ಪುಳ್ಳಿ ಅಂತೀವಿ ನಾವು ನಮ್ ಕಡೆ. ಸೊ ನನ್ನನ್ನು ಸಾಕಿರೋದೆಲ್ಲ ನನ್ನ ಅಜ್ಜಿ. ಅಂಡ್ ನಮ್ಮ ಮನೇಲಿ ದೈವಗಳಿದೆ, ಸೊ ದೈವ ಚಾವಡಿ ಅಂತೀವಿ. ಸೊ ನನ್ನ ಅಜ್ಜಿ ಎಲ್ಗಾದ್ರೂ ಹೋಗ್ಬೇಕು ಅಥವಾ ಕೆಲಸ, ಎಸ್ಟೇಟ್, ಅದು ದೊಡ್ಡ ಎಸ್ಟೇಟ್ ತರ ಇದ್ದು. ಅಂದ್ರೆ ಮನೆ, ಅವಾಗ ಫೋನ್ ಎಲ್ಲ ಏನೂ ಇಲ್ಲ ಸರ್. ಒಬ್ರು ಎಲ್ಲೆಲ್ಲೋ ಕೆಲಸ ಮಾಡೋರು, ಅವ್ರನ್ನ ನೀವು ಕರಿಬೇಕು ಅಂದ್ರೆ ನೀವೇ ಹೋಗಿ ಕರಿಬೇಕು ಅಷ್ಟೇ. ನನ್ನ ದೊಡ್ಡ ತುಂಬಾ ಏಜ್ಡ್, ಪಾಪ ನನ್ನನ್ನು ಎತ್ಕೊಂಡು ಹೋಗುವಷ್ಟೆಲ್ಲ ತಾಕತ್ ಅವ್ರಿಗಿಲ್ಲ. ಸೊ ನನ್ನ ದೈವ ಚಾವಡಿ ಅದ್ರ ಮುಂದೆ ಮಲಗಿಸ್ಬಿಟ್ಟು ಹೋಗೋರು ಸರ್. ಸೊ ಅದು ಧೈರ್ಯ ನಮ್ಗೆ ದೈವಗಳ, ಹೌದು, ಚಾವಡಿ ಅಂತ ಇದೆ. ಸೊ ಅದ್ರ ಒಳಗಡೆ ಮಲಗಿಸಿ ನನ್ನನ್ನ ಹೋಗ್ತಾ ಇದ್ದಿದ್ದು ಸರ್. ಅದಾದ್ಮೇಲೆ ನಿಮ್ಮ ಶಾಲಾ ದಿನಗಳೆಲ್ಲ ಕಳೆದಿದ್ದು ಎಲ್ಲ SDM ಅಲ್ಲಿ ಓದಿರೋದು ನಾನು, ಉಜಿರೆ SDM ಅಲ್ಲಿ. ನಾನು LKG ಇಂದ ಎಲ್ಲ ಅಲ್ಲೇ. ಆ ಶಾಲೆ ದಿನಗಳಲ್ಲಿ ನಿಮ್ಗೆ ಏನು ಒಳಗಡೆ ಇತ್ತ ಪರ್ಫಾರ್ಮ್ ಮಾಡ್ಬೇಕು? ಇಲ್ಲ, ನಾನು ಆಕ್ಚುಲಿ ರಚನಾ ಏನಾಗ್ಬೇಕು ಅನ್ಕೊಂಡಿದ್ದು ಅಂತ. ಯಾಕಂದ್ರೆ ನನ್ ಕನ್ಫ್ಯೂಷನ್ ಏನ್ ಗೊತ್ತಾ, ನೀವು ಜರ್ನಲಿಸಂ ಮಾಡ್ತೀರಿ, ಜರ್ನಲಿಸಂ ಬರಲ್ಲ, ಅಲ್ಲೆಲ್ಲ ಫುಟ್ಬಾಲ್ ಬ್ಯಾಡ್ಮಿಂಟನ್ ಅದನ್ನು ಕಂಪ್ಲೀಟ್ ಮಾಡಿರ್ತೀರಿ, ಆ ಕಡೆನೂ ಹೋಗಲ್ಲ, ಹೇಗೆ? ಇಲ್ಲ, ನಾನು ಅದು ಕಂಪ್ಲೀಟ್ ಸರ್, ಅದೇ ಹೇಳಿದ್ದಲ್ವಾ, ನನಗೆ ಆಸ್ ಚಿಕ್ಕದ್ರಿಂದ ನಾನು ಒಂಥರ ಹೈಪರ್ ಆಕ್ಟಿವ್ ಹುಡುಗಿ. ಎಲ್ಲದು ನನಗೆ ಎಲ್ಲದು ಕಲಿಯಕ್ ಆಸಕ್ತಿ. ಇವಾಗ ನೀವೇನಾದ್ರೂ ಒಂದು ವಿದ್ಯೆ ಕಲಿತಾ ಇದೀರಿ ಅಂದ್ರೆ, ಓಕೆ ಅವ್ರು ಮಾಡ್ತಾರೆ, ನನಗೆ ಯಾಕೆ ಮಾಡ್ಬಾರ್ದು ಅನ್ನೋದೊಂದಿರುತ್ತೆ, ಕ್ಯೂರಿಯಾಸಿಟಿ. ಅವ್ರು ಕಲಿತಾರೆ, ಅವ್ರು ಮಾಡ್ತಾರೆ, ನನಗೂ ಮಾಡ್ಬೋದು ಅನ್ನೋದೊಂದಿತ್ತು ನನ್ಗೆ. ಸೊ ನಾನು ಕಲಿತಾ ಇದ್ದೆ, ಎಲ್ಲದನ್ನು ಕಲಿತೆ. ಬಟ್ ಎಲ್ರಕ್ಕಿಂತ ನನಗೆ ಒಂದ್ ಲೆವೆಲ್ ಜಾಸ್ತಿನೇ ಇರ್ಬೇಕು ಅಂತ. ಸೊ ಗುಂಪಲ್ ಗೋವಿಂದ ಆಗ ನನ್ಗೆ ಯಾವತ್ತೂ ಇಷ್ಟ ಆಗಲ್ಲ ಸರ್. ನಂದೇ ಆದಂತ ಒಂದು ಡಿಫ್ರೆಂಟ್, ಯಾವುದೇ ವಿದ್ಯೆ ಕಲ್ತ್ರು ನಾನು ಅಷ್ಟು ಶ್ರಮ ಹಾಕ್ತಾ ಇದ್ದೆ, ಅಷ್ಟು ಮನ್ಸಿಟ್ ಮಾಡ್ತಾ ಇದ್ದೆ. ಸೊ ಅವ್ರ ಏನೇನ್ ಮಾಡ್ತಾ ಇದ್ರು, ನಾನು ಅದರಲ್ಲಿ ಎಲ್ಲ ಲೆವೆಲ್ಸ್ ಅಚೀವ್ ಮಾಡ್ತಾ ಇದ್ದೆ. ಅಂಡ್ ಅದ್ ಹಂಗೆ ಬ್ಯಾಡ್ಮಿಂಟನ್ ಕಲಿತೆ, ಫುಟ್ಬಾಲ್, ಅಥ್ಲೆಟ್, ಯಾವ್ದನ್ನು ನಾನು ಆಗಲ್ಲ ಅಂತ ಹೇಳ್ತಾ ಇರ್ಲಿಲ್ಲ, ಎಲ್ಲದನ್ನು ಟ್ರೈ ಮಾಡ್ದೆ. ಬಟ್ ನನಗೆ ಜೀವನದಲ್ಲಿ ಆಸೆ ಅಂತ ಇದ್ದಿದ್ದು ನಾನು ವೆಟರ್ನರಿ ಡಾಕ್ಟರ್ ಆಗ್ಬೇಕು ಅಂತ. ಸೊ ಹಂಗೆ ಅದೊಂದೇ ಆಸೆ ಇದ್ದಿದ್ದು ಚಿಕ್ಕದ್ರಿಂದ. ನಾನು ಈಗ್ಲೂ ರೆಸ್ಕ್ಯೂಸ್ ಮಾಡ್ತಾ ಇರ್ತೀನಿ. ಸೊ ಅದೊಂದು ನನಗೆ ಆಸೆ ಇದ್ದಿದ್ದು. ಬಟ್ ಅದು ನನಗೆ ಕಾರಣಾಂತರದಿಂದ ಮಾಡಕ್ ಆಗಿಲ್ಲ. ಈ ಕೆಲವರಿಗೆ ಈ ರಕ್ತ ನೋಡಿದ್ರೆ ಆಗಲ್ಲ, ಆಮೇಲೆ ಈ ಪ್ರಾಣಿಗಳದ್ದು ಈ ಸತ್ತಾಗ ಕೆಲವೊಂದು ಸ್ಮೆಲ್ ಇರುತ್ತೆ, ಅಥವಾ ಅದನ್ನೆಲ್ಲ ಹ್ಯಾಂಡಲ್ ಮಾಡಕ್ ಆಗಲ್ಲ. ಅದು ನನಗೆ ಗೊತ್ತಾಗಿದ್ದು ಅಷ್ಟು ಚಿಕ್ಕ ಏಜ್ ಅಲ್ಲಿ ಇರ್ಬೇಕಾದ್ರೆ, ಬಿಕಾಸ್ ನನಗೆ ಅದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಒಂದು ಫೀಲ್ಡ್ ವರ್ಕ್ ಹೋದಾಗ. ಸೊ ಅಲ್ಲಿ ಹೋದ್ಮೇಲೆ ನನ್ನ ಪ್ರಪಂಚನೇ ತಿರುಗ್ಬಿಡ್ತು. ಮುಂದೆ ಏನು ಅಂತ ಗೊತ್ತಾಗಿಲ್ಲ ನನಗೆ. ಅದನ್ನೆಲ್ಲ ನೋಡಿ ಮಾಡಿದಾಗ 1 ವಾರ ಊಟ ಮಾಡಕ್ ಆಗ್ತಾ ಇರಲಿಲ್ಲ, ಕಷ್ಟ ಆಗ್ತಾ ಇತ್ತು. ಸೊ ಅಮ್ಮ ಎಲ್ಲ, ಇಲ್ಲ ಬೇಡ, ನಿನ್ಗೆ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳಿದಾಗ ಆಮೇಲೆ ಕಂಟಿನ್ಯೂ ಮಾಡಿರೋದು ನಾನು ಜರ್ನಲಿಸಂ. ಸೊ ಅಲ್ಲೂ ನಾನು ಸುಮ್ನೆ ಕೂತಿಲ್ಲ, ಲೈಕ್ ಅಲ್ಲೂ ಆರ್ಟಿಕಲ್ಸ್ ಬರ್ದೆ, ಪುಸ್ತಕ ಬರ್ದೆ, ಎಲ್ರಿಗಿಂತ ಒಂದ್ ಹೆಜ್ಜೆ ಮುಂದೆ ಇಟ್ಟೆ. ಸೊ ಹಿಂಗೆ ನನ್ಗೊಂಥರ ಹಠ ಜಾಸ್ತಿ, ಕಲಿಬೇಕು. ಹಾಗಾಗಿ ಪ್ರಾಣಿಗಳನ್ನ ಪ್ರೀತಿಸ ಓ ಮೈ ಗಾಡ್ ಅಂತ ಒಂದು ಸಿನಿಮಾ, ಹೌದು, ಪುಸ್ತಕ ಬರ್ದೆ, ಹೌದು, ಕನ್ನಡದಲ್ಲಿ. ಹೌದು. ಆ ಪುಸ್ತಕ ಬರೆಯೋದಕ್ಕೆ ಏನ್ ಪ್ರೇರಣೆ ಅಂತ? ಪ್ರಾಣಿಗಳು, ನಾಯಿ. ಇಟ್ಸ್ ಬೇಸಿಕಲಿ ಅಬೌಟ್ ಡಾಗ್. ನನಗೆ ಅದೇ ನಾ ಹೇಳ್ದಲ್ಲ, ನಾನು ಒಬ್ಳೆ ಮಗಳಿರೋದ್ರಿಂದ ನನಗೆ ಪ್ರಾಣಿ, ಈ ಪಕ್ಷಿ, ಈ ಹಸು ಇದೇ ನನ್ನ ಪ್ರಪಂಚ ಆಗಿರೋದ್ರಿಂದ ನನಗೆ ಮನುಷ್ಯಕ್ಕಿಂತ ಜಾಸ್ತಿ ಅರ್ಥ ಮಾಡ್ಕೊಳ್ಳೋದು ನಾನು ಪ್ರಾಣಿಗಳನ್ನ. ಸೊ ನನ್ನ ಒಡನಾಟ ಕೂಡ ಅವ್ರಗಳ ಜೊತೆ, ನಿಯತ್ತು ಜಾಸ್ತಿ, ಒಡನಾಟ ಕೂಡ ಅವ್ರ ಜೊತೆನೆ ಇರೋದ್ರಿಂದ. ಸೊ ಅದ್ರ ಬಗ್ಗೆ ಜನರಿಗೂ ತಿಳಿಸ್ಬೇಕು ಅನ್ನೋದಕ್ಕೆ ನಾನು ನಾಯಿಗಳ ಬಗ್ಗೆ ಪುಸ್ತಕ ಬರ್ದಿರೋದು. ಎಷ್ಟು ಪಪ್ಪೀಸ್ ಇದೆ ಮನೆಯಲ್ಲಿ ಅಂತ? ಮನೆಯಲ್ಲಿ ಈಗ ಸದ್ಯಕ್ಕೆ ನಾಯಿ ಇಲ್ಲ, ಇತ್ತು. ನನ್ನ ಫಸ್ಟ್ ಡಾಗ್ ಜರ್ಮನ್ ಶೆಫರ್ಡ್ ಒಂದು ನಾಯಿ ಇದ್ದಿದ್ದು. ಸೊ ಅದ್ ಒಂದೇ, ಡಾನ್. ಹೌದು, ಡಾನ್. ಸೊ ಈಗ ಬರ್ಡ್ಸ್ ಇದೆ, ಕ್ಯಾಟ್ಸ್ ಇದೆ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ತುಂಬಾ ದಪ್ಪ ಇದ್ದೀರಾ?
ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.